ಸ್ಟೂಡೆಂಟ್, ಇದು ಮಂತ್ಲಿ ಟೆಸ್ಟ್ ನವೆಂಬರ್ ತಿಂಗಳದು. ಒಂದು ರಿವಿಷನ್ ಆಗಿರಲಿಲ್ಲ, ಅದು ರಿವಿಷನ್ ಮಾಡೋಣ. ಸುಮಾರು ಜನ ಎಲ್ಲ ತಪ್ಪು ಆನ್ಸರನ್ನು ಮಾಡಿದ್ದೀರಿ. ಈಗ ಮೊದಲನೇ ಕ್ವಶನ್ನು, ವಾಟ್ ಈಸ್ ದ ಅಪ್ಲಿಕೇಶನ್ ಆಫ್ ವರ್ನಿಯರ್ ಕ್ಯಾಲಿಪರ್ ಸೋನ್ ಇನ್ ದ ಫಿಗರ್ ಅಂತ ಇದೆ. ಈಗ ಈ ಚಿತ್ರದಲ್ಲಿ ಒಂದು ಹಾಲೋ ಜಾಬನ್ನು ಮೆಜರ್ ಮಾಡ್ತಾ ಇದೆ. ಈಗ ಆಲ್ರೆಡಿ ನೀವೆಲ್ಲ ಮೆಜರ್ಮೆಂಟ್ಸನ್ನು ವರ್ನಿಯರ್ ಕ್ಯಾಲಿಪರಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ 4 ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಪಿಚ್ ಚೆಕ್ ಮಾಡ್ತಾ ಇದ್ದಾರೆ, ಮೆಜರಿಂಗ್ ಡೆಪ್ತ್, ಮೆಜರಿಂಗ್ ಎಕ್ಸ್ಟರ್ನಲ್ ಡೈಮೆನ್ಷನ್, ಮೆಜರಿಂಗ್ ಇಂಟರ್ನಲ್ ಡೈಮೆನ್ಷನ್ಸ್ ಅಂತ ಇದೆ. ಸೊ ವಿಚ್ ಈಸ್ ಕರೆಕ್ಟ್? ಈ ಚಿತ್ರದ ಪ್ರಕಾರ ಇಲ್ಲಿ ವರ್ನಿಯರ್ ಕ್ಯಾಲಿಪರ್ನ ಯಾವುದಕ್ಕೆ ಬಳಸ್ತಾ ಇದ್ದಾರೆ? ವೆರಿ ಗುಡ್. ಸೊ ಟು ಮೆಜರ್ ಇಂಟರ್ನಲ್ ಡೈಮೆನ್ಷನ್ಸ್. ಇಂಟರ್ನಲ್ ಡೈಮೆನ್ಷನ್ಸನ್ನ ಏನು ಮಾಡ್ತಾ ಇದ್ದಾರೆ? ಮೆಜರ್ ಮಾಡ್ತಾ ಇದ್ದಾರೆ. ಸರಿಯಾದ ಉತ್ತರ ಯಾವುದು? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ಎರಡನೇ ಪ್ರಶ್ನೆಗೆ ಬರೋಣ. ಅದೇ ರೀತಿ ಎರಡನೇ ಪ್ರಶ್ನೆಯಲ್ಲಿ ವರ್ನಿಯರ್ ಕ್ಯಾಲಿಪರ್ನ ಇಟ್ಕೊಂಡು ಒಂದು ಸ್ಲಾಟ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ. ಸ್ಲಾಟ್ ಇದೆ ಆ ಜಾಬ್ನಲ್ಲಿ. ಸೊ ಇದರಲ್ಲಿ ಸೇಮ್ ಅದೇ ರೀತಿ 4 ಆನ್ಸರ್ಸನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ನೋಡ್ತಾ ಇದ್ದಾಗ ಏನಂತ ಇದೆ? ಇದು ಡೆಪ್ತನ್ನು ಮೆಜರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ವಿಚ್ ಈಸ್ ಕರೆಕ್ಟ್? ಸೊ ಮೆಜರಿಂಗ್ ಡೆಪ್ತ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದು ಹೈಲೈಟ್ ಮಾಡೋಣ. ಸೊ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆಗೆ ಬರ್ತೀನಿ ನಾನು. ವಿಚ್ ರೀಮರ್ ಈಸ್ ಯೂಸ್ಡ್ ಫಾರ್ ರೀಮಿಂಗ್ ಅಂತ ಇದೆ. ಈಗ ಇಂಟರ್ನಲ್ ಮೆಟ್ರಿಕ್ ಮೋಸ್ಟ್ ಟೇಪರ್ಡ್ ಓಲನ್ನು, ಅಂದರೆ ಇಲ್ಲಿ ಟೇಪರ್ ಓಲನ್ನು ರೀಮ್ ಮಾಡಲಿಕ್ಕೆ ನಾನು ಹೇಳಿದೆ. ಎಷ್ಟು ಟೇಪರ್ ಓಲ್ ಅಂದರೆ ಅದನ್ನು ಸ್ಟೆಪ್ ಡ್ರಿಲ್ಲನ್ನು ಮಾಡಿ ನಾವು ಆ ನಂತರ ಏನು ಮಾಡಬೇಕಾಗುತ್ತೆ? ಸೊ ರೀಮಿಂಗನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಅದು ಟೇಪರ್ ಪಿನ್ ರೀಮರ್ಸನ್ನು ಕೂಡ ತೋರಿಸಿದ್ದೆ. ಸೊ ಟೇಪರ್ಡ್ ಓಲ್ ಅಂತ ಬಂದ ತಕ್ಷಣ ನಿಮ್ಮ ಮನಸ್ಸಿಗೆ ಯಾವ್ದು ಬರಬೇಕು? ಟೇಪರ್ ಪಿನ್ ಹ್ಯಾಂಡ್ ರೀಮರ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದೇ ಥರ ಮಕ್ಕಳು ನೆಕ್ಸ್ಟ್ ಪ್ರಶ್ನೆಗೆ ಬಂದರೆ ನಾವು ಇಲ್ಲಿ ನೋಡಿ, ಒಂದು ವರ್ನಿಯರ್ ಕ್ಯಾಲಿಪರ್ ರೀಡಿಂಗ್ ಇದೆ. ಈಗ ಆಲ್ರೆಡಿ ನೀವು ವರ್ನಿಯರ್ ಕ್ಯಾಲಿಪರನ್ನು ಬಳಸ್ಕೊಂಡು ಜಾಬನ್ನು 0.02 mm ಆಕ್ಯುರೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥ ವರ್ನಿಯರ್ ಕ್ಯಾಲಿಪರ್ 49 ಡಿವಿಷನ್ ಅನ್ನು ತೆಗೆದುಕೊಂಡು 50 ಡಿವಿಷನ್ಸ್ ಕಟ್ ಮಾಡಿರ್ತಕ್ಕಂಥ ವರ್ನಿಯರ್ ಕ್ಯಾಲಿಪರು. ಅಂದರೆ ಒಂದು ವರ್ನಿಯರ್ ಸ್ಕೇಲ್ ಡಿವಿಷನ್ಗೆ 0.02 mm ಇದೆ. ಈಗ ಮೇಲ್ಗಡೆ ಮೈನ್ ಸ್ಕೇಲ್, ಈಗ ರೀಡಿಂಗನ್ನು ನೀವು ಮಾಡಬೇಕಾದ್ರೆ ರೀಡಿಂಗ್ ಈಸ್ ಈಕ್ವಲ್ ಟು MSD ಆಮೇಲೆ ಪ್ಲಸ್ ಕೊಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಇಂಟು ಲೀಸ್ಟ್ ಕೌಂಟ್ ಮಾಡಬೇಕು. ಅದೇ ರೀತಿ ನಾವು ಮಾಡೋದಾದರೆ, ಸೊ ಈಗ 6 ಅಂದರೆ 60 ಇಲ್ಲಿ ನೋಡಿ ಹೈಲೈಟ್ ಮಾಡಿ ತೋರಿಸಿದ್ದಾರೆ. 60 ಮತ್ತು 61 ನಡುವೆ ವರ್ನಿಯರ್ ಸ್ಕೇಲ್ನ 0 ಇದೆ. ಹಾಗಾಗಿ ಇದು 60. ಮತ್ತು ಈಗ ಸಬ್ ಡಿವಿಷನ್ಸನ್ನ ನೋಡೋಣ. ವರ್ನಿಯರ್ ಡಿವಿಷನ್ಸ್ ಎಲ್ಲಿ ಇದು ಕೊಯಿನ್ಸೈಡ್ ಆಗಿದೆ ಅಂತೇಳಿ. ಈಗ ಕೊಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಬಂದು 25ಕ್ಕೆ 25 ಆಯಿತು, 26, 27, 28. ಈಗ 28 ಇಂಟು 0.02 ಅಂದರೆ ಎಷ್ಟಾಯ್ತದೆ? 56 ಆಗುತ್ತೆ. ಅಲ್ಲಿಗೆ ಇದು 60. ಇದು ಕೊಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ 28 ಆಗಿರೋದ್ರಿಂದ 56 ಆಯಿತು. ಟೋಟಲ್ ಅಲ್ಲಿಗೆ ಎಷ್ಟಾಯಿತು? 60.56. 60.56 mm is the answer. So C is the correct answer. C is the correct answer. ಈಗ ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಹೌ ಮೆನಿ ನಂಬರ್ ಪಂಚಸ್ ಆರ್ ಇನ್ ಎ ನಂಬರ್ ಪಂಚ್ ಸೆಟ್? ಈಗ ನಂಬರ್ ಪಂಚನ್ನು ಹೊಡಿತಾ ಇದ್ದೀರಿ. ನಿಮಗೆ ಸೆಟ್ ಕೊಟ್ಟಿದ್ದೀವಿ. ನೀವು ಜಾಬ್ ಎಲ್ಲ ಆದಮೇಲೆ ಏನು ಮಾಡ್ತೀರಿ? ನಂಬರ್ ಅನ್ನ ನಿಮ್ಮ ರೋಲ್ ನಂಬರನ್ನು ಹೊಡಿತೀರಿ. ಸೊ ಎಷ್ಟು ಪಂಚ್ ಇದೆ ಅಲ್ಲಿ ನಂಬರ್ ಪಂಚ್ ಸೆಟ್ಟಲ್ಲಿ? ಈಗ ನಿಮಗೆ ಕೊಟ್ಟಿರೋದು 3 mm, 6 mm, 9 mm ಈ ಥರ ಬರುತ್ತೆ ಸೈಜು. ನಿಮಗೆ ಕೊಟ್ಟಿರೋದು 3 mm ನಂಬರ್ ಪಂಚ್ ಸೆಟ್. ಎಷ್ಟು ಪಂಚ್ ಇದೆ ಅಲ್ಲಿ? ಎಸ್, 9 ಪಂಚ್ ಇದೆ. ಕರೆಕ್ಟ್ ಆನ್ಸರ್ ಈಸ್ 9. ಸೊ ನಂಬರ್ ಪಂಚ್ ಸೆಟ್ನಲ್ಲಿ 9 ಇದೆ. ನೋಡೋಣ. ಅದೇ ರೀತಿ ಲೆಟ್ರು ಪಂಚಲ್ಲಿ ಎಷ್ಟಿದೆ ಅಂತಲೂ ಪ್ರಶ್ನೆ ಕೇಳಿದ್ದೀನಿ. ಅದು ಬಂದಾಗ ನಾನು ನೋಡೋಣ. ಈಗ 6ನೇ ಕ್ವಶನ್ಗೆ ಬಂದೆ. 6ನೇ ಕ್ವಶನ್ಸ್ನಲ್ಲಿ ಇಲ್ಲಿ ಇದು ಕೂಡ ಸೇಮ್ ಇಂದಿನ ಒಂದು ವರ್ನಿಯರ್ ಸ್ಕೇಲ್ ರೀಡಿಂಗ್ ನೋಡಿದ್ವಲ್ಲ ಅದೇ ರೀತಿ ಪ್ರಶ್ನೆ. ಈಗ ಮೈನ್ ಸ್ಕೇಲ್ 7, 8, 9ರಿಂದ 7 mm ಇಂದ ಸ್ಟಾರ್ಟ್ ಆಗಿದೆ. ಆದರೆ ನಿಮ್ಮ ವರ್ನಿಯರ್ ಸ್ಕೇಲ್ ಡಿವಿಷನ್ಸ್ ಎಲ್ಲಿದೆ? 9 ಮತ್ತು 10 ನಡುವೆ ಇದೆ. ಆಯ್ತಾಯ್ತಾ? ಹಾಗಾಗಿ MSD ಎಷ್ಟು? ಮೈನ್ ಸ್ಕೇಲ್ ಡಿವಿಷನ್ ಎಷ್ಟು? 9 mm. ಮತ್ತು ಕೋಯಿನ್ಸೈಡಿಂಗ್ ವರ್ನಿಯರ್ ಡಿವಿಷನ್ ಎಷ್ಟು?
15 16 ಅಂತ ಇದೆ ಅಲ್ಲಿ. ಸೊ ಅಂದರೆ 16ನೇ ಡಿವಿಷನ್ ಕೋಯಿನ್ಸೈಡ್ ಆಗಿದೆ. 16 ಎಷ್ಟಾಯಿತು 32 ಅಂದರೆ 0.32 mm ಆಯಿತು. ಅಲ್ಲಿಗೆ ಇದು 9.32 mm ಇಸ್ ದ ರೀಡಿಂಗ್. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಇರ್ತಕ್ಕಂಥ ಮೆಷಿನ್ ಯಾವುದು? ಇದು ಒಂದು ಸಾಯಿಂಗ್ ಮೆಷಿನ್ನು, ಮೆಟಲನ್ನು ಕಟ್ ಮಾಡ್ತಕ್ಕಂಥ ಮೆಷಿನ್ನು. ಇದನ್ನು ಏನಂತ ಕರಿತೀವಿ ನಾವು? ಎಸ್, ಪವರ್ ಸಾ ಎಂಬುದಾಗಿ ನಾವು ಇದನ್ನು ಕರಿತೀವಿ. ಇದೆಂಥ ಮೆಷಿನ್ ಇದು? ಪವರ್ ಸಾ. ಪೈಪು, ರಾಡು, ಎಕ್ಸಾಗನ್ನು, ಅಕ್ಟಾಗನ್ ಬಾರ್ಸ್ ಅನ್ನು ಕಟ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಮತ್ತು ವರ್ಕ್ಶಾಪ್ನಲ್ಲಿ ನಾವು ಇದನ್ನು ಕಾಮನ್ ಆಗಿ ನಾವು ಬಳಸ್ತೀವಿ ಮಕ್ಕಳೇ. ಈಗ ಈ ಪವರ್ ಸಾ ಆಗಲಿ ಅಥವಾ ಸಾ ಆಗಲಿ, ಈ ಸಾ ಬ್ಲೇಡ್ ಅಂತ ಬರುತ್ತೆ, ಆಕ್ಸಾ ಬ್ಲೇಡ್ ಅಂತ ನಾವು ಕರಿತೀವಿ. ಈ ಆಕ್ಸಾ ಬ್ಲೇಡ್ನಲ್ಲಿ ಮಿನಿಮಮ್ ಎಷ್ಟು ಟೀತ್ಗಳು ಯಾವುದ್ರ ಮೇಲೆ? ನಿಮ್ಮ ವರ್ಕ್ ಮೇಲೆ ಅಂದರೆ ಜಾಬ್ ಮೇಲೆ ಕುತ್ಕೊಳ್ಬೇಕು. ಎಷ್ಟು ಟೀತ್ ಕುತ್ಕೋಬೇಕು? ಎಸ್, 2 ಟೀತ್. ಅಟ್ಲೀಸ್ಟ್ 2 ಟೀತ್ ಆದರೂ ಕುತ್ಕೋಬೇಕು. 2 ಟೀತ್ ಕುತ್ಕೊಂಡಿಲ್ಲ ಅಂದರೆ ಆ ಗಲ್ಲೆಟ್ ಒಳಗಡೆಗೆ ಜಾಬ್ ಏನಾಗುತ್ತೆ? ಸಿಗಾಕೊಂಡು ಬ್ಲೇಡು ಮುರಿಯೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ 2 ಟೀತ್. ನೋಡಿ, ಇವೆಲ್ಲ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಪವರ್ ಸಾ ಮೆಷಿನ್ಸ್ ಬಂದಿದೆ. ಇದು ಕೂಡ ಕಟಿಂಗ್ ಸಾ ಮೆಷಿನ್ಸು. ಇದನ್ನ ನೋಡಿ, ಇಲ್ಲಿ ಒಂದು ಸರ್ಕ್ಯುಲರ್ ಸಾ ಬ್ಲೇಡ್ ಇದೆ, ಸರ್ಕಲ್ ತರ ಇದೆ. ಹಾಗಾಗಿ ಎಂಥ ಪವರ್ ಸಾ ಮೆಷಿನ್ ಇದು? ಸರ್ಕ್ಯುಲರ್ ಸಾ ಪವರ್ ಸಾ ಮೆಷಿನ್. ಮೆಟಲ್ ಕಟಿಂಗ್ ಸಾ ಇದು ಸರ್ಕ್ಯುಲರ್ ಪವರ್ ಸಾ. ಈಗ ಹೌ ಮೆನಿ ಡಿಫರೆಂಟ್ ಸೈಜಸ್ ಆಫ್ ಮೋರ್ ಟೇಪರ್ ಪ್ರೊವೈಡೆಡ್ ಇನ್ ಡ್ರಿಲ್ಸ್? ಈಗ ನಾನು ಡ್ರಿಲ್ ಪಾಠ ಮಾಡಬೇಕಾದ್ರೆ ಟೇಪರ್ ಸ್ಯಾಂಕ್ ಡ್ರಿಲ್ಲು, ಸ್ಲೀವ್ಸು ಹೇಳ್ತೀನಿ ನಾನು. ಈ ಟೇಪರ್ ಸ್ಯಾಂಕ್ ಡ್ರಿಲ್ಸು ಮತ್ತು ಸ್ಲೀವ್ಸಲ್ಲಿ ಅದರದ್ದು ಟೇಪರ್ ಬಂದು ಆ ಟೇಪರ್ ಟೈಪನ್ನ ಮೋರ್ಸ್ ಟೇಪರ್ ಅಂತ ನಾವು ಕರಿತೀವಿ ಅಂತ ಹೇಳ್ತೀವಿ. ಈ ಡ್ರಿಲ್ಲಲ್ಲಿ ಮೋರ್ಸ್ ಟೇಪರ್ನ ಯಾವ ಸಂಖ್ಯೆಯಿಂದ ಪ್ರೊವೈಡ್ ಮಾಡಿರ್ತಾರೆ ಅಂದರೆ, ಯಾವ ಸಂಖ್ಯೆಯಿಂದ? ಎಸ್, 5 ಇರ್ತದೆ. ಅಲ್ಲಿ MT1 ಇಂದ MT5 ವರೆಗೆ ಇದೆ. ಅಂದರೆ ಕಾಮನ್ ಆಗಿ MT4 ವರೆಗೆ ಬಳಸ್ತಾರೆ. ಬಟ್ ಇನ್ ಸ್ಟ್ಯಾಂಡರ್ಡ್ MT1 to MT5 ಇಸ್ ದ ಕರೆಕ್ಟ್ ಆನ್ಸರ್. ಈಗ 11ನೇ ಪ್ರಶ್ನೆಗೆ ಬರೋಣ. 11ನೇ ಪ್ರಶ್ನೆಯಲ್ಲಿ ಹೌ ಮೆನಿ ನಂಬರ್ ಪಂಚಸ್ ಆರ್ ಇನ್ ಎ ಲೆಟರ್ ಪಂಚ್ ಸೆಟ್ ಅಂತ ಇದೆ ಪ್ರಶ್ನೆ ಮಕ್ಕಳು. ಈಗ ನಂಬರ್ ಪಂಚ್ ಸೆಟ್ ಆಯಿತು. ನಂಬರ್ ಪಂಚ್ ಸೆಟ್ಟಲ್ಲಿ ಎಷ್ಟಿದೆ ಅಂತ ಹೇಳಿದ್ರಿ? 9 ಇದೆ ಅಂತ ಹೇಳಿದ್ರಿ. ಅದೇ ರೀತಿ ಲೆಟರ್ ಪಂಚ್ ಸೆಟ್ಟಲ್ಲಿ ನಿಮ್ಗೆಲ್ಲ ಗೊತ್ತಿರುವಂಗೆ A ಇಂದ Z ವರೆಗೆ 26 ಅಕ್ಷರ ಇರುತ್ತೆ. ಆದರೆ ನಿಮಗೆ ತೋರಿಸಿದ್ದೀನಿ, ಇನ್ನೂ ಒಂದು ಎಕ್ಸ್ಟ್ರಾ ಇದೆ. ಅದರಲ್ಲಿ ಅಂಡ್ ಅನ್ನೋ ಒಂದು ಸಿಂಬಲ್ ಇರುತ್ತೆ. ಹಾಗಾಗಿ 26 + 1 27 ಇದೆ. ನಂಬರ್ ಪಂಚ್ ಸೆಟ್ನಲ್ಲಿ ನಂಬರ್ ಪಂಚ್ ಹೌ ಮೆನಿ ನಂಬರ್ ಆಫ್ ಪಂಚಸ್ ಇಲ್ಲಿ ಕೇಳಿದ್ದಾರೆ. ಹೌ ಮೆನಿ ನಂಬರ್ ಆಫ್ ಪಂಚಸ್ ಅಂದರೆ ಲೆಟ್ರ್ ಪಂಚ್ ಸೆಟ್ನಲ್ಲಿ 26 + 1 ಅಂಡ್ ಸಿಂಬಲ್ ಸೇರಿಸಿ ಟೋಟಲ್ ಎಷ್ಟಿರುತ್ತೆ? 27. ನಂಬರ್ ಪಂಚ್ ಸೆಟ್ ರೀತಿಯಲ್ಲೇ ಈ ಲೆಟರ್ ಪಂಚ್ ಸೆಟ್ಟು ಇರುತ್ತೆ. ಆದರೆ ನಂಬರ್ ಪಂಚಲ್ಲಿ ಸೆಟ್ಟಲ್ಲಿ 9 ಇರುತ್ತೆ, ಲೆಟರ್ ಪಂಚ್ ಸೆಟ್ಟಲ್ಲಿ 27 ಇರುತ್ತೆ. ಇದನ್ನು ಮರಿಬಾರ್ದು. ಮತ್ತು ವಿಚ್ ಟೂಲ್ ಈಸ್ ಯೂಸ್ಡ್ ಫಾರ್ ಕಟಿಂಗ್ ಇಂಟರ್ನಲ್ ಥ್ರೆಡ್? ಈಗಾಗಲೇ ನೀವು ಇಂಟರ್ನಲ್ ಥ್ರೆಡನ್ನು ಕಟ್ ಮಾಡಿದಿರಿ. M6, M8, M10 ಮಾಡಿದಿರಿ. ಒಂದು M12 ನಟ್ಟು ಕೂಡ ಮಾಡಿದಿರಿ, ಬೋಲ್ಟು ಕೂಡ ಮಾಡಿದಿರಿ. ಈಗ ನಟ್ ಅಂದರೆ ಅದು ಇಂಟರ್ನಲ್ ಥ್ರೆಡ್. ಏನನ್ನು ಉಪಯೋಗಿಸ್ಕೊಂಡು ಮಾಡಿದ್ರಿ? ಎಸ್, ಹ್ಯಾಂಡ್ ಟ್ಯಾಪ್ಸನ್ನು ಉಪಯೋಗಿಸ್ಕೊಂಡು ನಾವು ಇಂಟರ್ನಲ್ ಥ್ರೆಡ್ಸನ್ನು ಕಟ್ ಮಾಡಿದ್ವಿ. ವೆರಿ ಗುಡ್. ಈಗ ನೆಕ್ಸ್ಟ್ 13ನೇ ಪ್ರಶ್ನೆಗೆ ಬರೋಣ. ಈಗ ಇಲ್ಲಿ ಟ್ಯಾಪ್ ರೆಂಚ್ ಬಗ್ಗೆ ಕೇಳಿದ್ದಾರೆ. ವಿಚ್ ಟ್ಯಾಪ್ ರೆಂಚ್ ಇಸ್ ಮೋರ್ ಯೂಸ್ಫುಲ್ ಟು ವರ್ಕ್ ಇನ್ ರೆಸ್ಟ್ರಿಕ್ಟೆಡ್ ಪ್ಲೇಸ್ ಆ್ಯಂಡ್ ಇಸ್ ಟರ್ನ್ ವಿತ್ 1 ಹ್ಯಾಂಡ್ ಓನ್ಲಿ? ನಾನು ಹೇಳಿದೆ, ಈಗ ಟ್ಯಾಪ್ ರೆಂಚ್ ಅಂದರೆ ಅಡ್ಜಸ್ಟಬಲ್ಲು, T ಹ್ಯಾಂಡಲ್ಲು, ಬಾರ್ ಟೈಪು, ಸಾಲಿಡ್ಡು ಈ ಥರ ಬರುತ್ತೆ ಅಂತ ಹೇಳಿದೆ ಮಕ್ಕಳು. ಅದರಲ್ಲಿ ರೆಸ್ಟ್ರಿಕ್ಟೆಡ್ ಪ್ಲೇಸ್ ಅಂತಂದರೆ ನಾವು ಟ್ಯಾಪ್ ಹಾಕಿ ತಿರುಗಿಸ್ಲಿಕ್ಕೆ ಜಾಗ ಇರಲ್ಲ. ಎರಡು ಕೈನಲ್ಲಿ, ಒಂದೇ ಕೈನಲ್ಲಿ ನಾವು ತಿರುಗಿಸ್ಬೇಕಾಗುತ್ತೆ. ಇಕ್ಕಟ್ಟಾದ ಜಾಗ ಇರ್ತದೆ. ಅಲ್ಲಿ ನಾವು ಯಾವ ಒಂದು ಟ್ಯಾಪ್ ರೆಂಚನ್ನು ಬಳಸ್ತೀವಿ ಅಂದರೆ ಯಾವುದು? ವೆರಿ ಗುಡ್, T ಹ್ಯಾಂಡಲ್ ಟ್ಯಾಪ್ ರೆಂಚನ್ನು ನಾವು ಬಳಸ್ತೀವಿ. ಸೊ ಮುಂದಿನ ಪ್ರಶ್ನೆ, ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ರಿಮೂವ್ ಟೇಪರ್ ಸ್ಯಾಂಕ್ ಡ್ರಿಲ್ಸ್? ಟೇಪರ್ ಸ್ಯಾಂಕ್ ಡ್ರಿಲ್ಲನ್ನು ಮೆಷಿನಿಂದ ಅಥವಾ ಸ್ಲೀವನ್ನು ತೆಗಿಲಿಕ್ಕೆ ನಾವು ಏನನ್ನು ಬಳಸ್ತೀವಿ? ಮೆಷಿನ್ ಸ್ಪಿಂಡಲ್, ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್.
ಸೊ ಎಸ್, ಡ್ರಿಫ್ಟನ್ನು ನಾವು ಬಳಸ್ತೀವಿ. ಏನನ್ನ ಬಳಸ್ತೀವಿ? ಡ್ರಿಫ್ಟನ್ನು ಬಳಸ್ತೀವಿ. ಸೊ ಈಗ ಮುಂದಿನ ಪ್ರಶ್ನೆ ಬಂದು ಡ್ರಿಲ್ಲಿಂಗ್ ಮೆಷಿನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲಿ ಕಟಿಂಗ್ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತಾರೆ? ಈಗ ಕಟಿಂಗ್ ಸ್ಪೀಡು ಮತ್ತು ಟೈಮ್ 3 ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀನಿ. ಕಟಿಂಗ್ ಸ್ಪೀಡ್ ಅಂದರೆ ವಿ ಅಂತ ಕರಿತೀವಿ. πdn/1000. πdn/1000 ಇದೆ, ಇಂಟರ್ಚೇಂಜ್ ಆಗಿದೆ, ಓಕೆ, ನಡೀತದೆ. ಇಲ್ಲಿ ಎನ್ ಆದಮೇಲೆ ಡಿ ಇದೆ, ಆಮೇಲೆ ಪೈ ಇದೆ. ಸೊ ಕರೆಕ್ಟ್ ಆನ್ಸರ್ ಈ ಸಿ, πdn/1000. ND ಇದ್ರದ್ದು ಯೂನಿಟ್ ಬಂದು ಮೀಟರ್ ಪರ್ ಮಿನಿಟ್. ಇನ್ನು 16ನೇ ಪ್ರಶ್ನೆಗೆ ಬರೋಣ ಮಕ್ಕಳೇ. ವಾಟ್ ಇಸ್ ದ ಮೈನ್ ಅಡ್ವಾಂಟೇಜ್ ಆಫ್ ಅಡ್ಜಸ್ಟಬಲ್ ಪ್ಯಾರಲಲ್ ಬ್ಲಾಕ್? ಸೊ ಪ್ಯಾರಲಲ್ ಬ್ಲಾಕಲ್ಲಿ ಎರಡಿದೆ, ಸಾಲಿಡ್ ಮತ್ತು ಅಡ್ಜಸ್ಟಬಲ್. ಸೊ ಈ ಅಡ್ಜಸ್ಟಬಲ್ ಪ್ಯಾರಲಲ್ ಬ್ಲಾಕ್ದು ಅಡ್ವಾಂಟೇಜಸ್ ಏನಂದರೆ, ಸೊ ಅದರಲ್ಲಿ ನಾವು ಹೈಟ್, ಬೇರೆ ಬೇರೆ ಹೈಟನ್ನು ಏನು ಮಾಡ್ಬೋದು? ಸೆಟ್ ಮಾಡ್ಬೋದು, ಹೌದಲ್ವಾ? ನಮ್ಮ ಹತ್ರ ಇಲ್ಲ, ಅದು ನಿಮಗೆ ಬರೀ ಸಾಲಿಡ್ ಪ್ಯಾರಲಲ್ ಬ್ಲಾಕ್ ಮಾತ್ರ ತೋರಿಸಿದ್ದೀನಿ. ಅಡ್ಜಸ್ಟಬಲ್ ಪ್ಯಾರಲಲ್ ಬ್ಲಾಕ್ನ ನಿಮಗೆ ಇಮೇಜನ್ನು ತೋರಿದ್ದೀನಿ. ಸೊ ಅದರಲ್ಲಿ ನಾನು ತೋರಿಸಿದ್ದೀನಿ. ಹೈಟನ್ನು ನಾವೇನು ಮಾಡ್ಬೋದು? ಡಿಫ್ರೆಂಟ್ ಹೈಟ್ಗೆ ನಾವು ಸೆಟ್ಟನ್ನು ಮಾಡ್ಕೋಬೋದು. ಟು ಸೆಟ್ ಡಿಫರೆಂಟ್ ಹೈಟ್. ಸರಿಯಾದ ಉತ್ತರ ಮಕ್ಕಳೇ ಯಾವುದು? ಡಿಫರೆಂಟ್ ಹೈಟ್ಗೆ ನಾವು ಸೆಟ್ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ವಾಟ್ ಈಸ್ ದ ನೇಮ್ ಆಫ್ ದ ಡ್ರಿಲ್ಲಿಂಗ್ ಮೆಷಿನ್ ಸೋನ್ ಇನ್ ದ ಫಿಗರ್? ಇಲ್ಲಿ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ಡ್ರಿಲ್ಲಿಂಗ್ ಮೆಷಿನ್ಸ್ ಇದೆ. ಏನಪ್ಪ, ಲೈನ್ಗೆ ಒಂದಾದ್ಮೇಲೆ ಒಂದು ಡ್ರಿಲ್ಲಿಂಗ್ ಮೆಷಿನ್ಸ್ ಇದೆ ಅಂದರೆ ಅದು ಒಂದು ಟೈಪ್ ಆಫ್ ಡ್ರಿಲ್ಲಿಂಗ್ ಮೆಷಿನ್. ಈಗ ನೀವು ಬೆಂಚ್ ನೋಡಿದ್ದೀರಿ, ಪಿಲ್ಲರ್ ನೋಡಿದ್ದೀರಿ, ರೇಡಿಯಲ್ ನೋಡಿದ್ದೀರಿ, ಮಲ್ಟಿ ಸ್ಪಿಂಡಲ್ ನೋಡಿದ್ದೀರಿ. ಇದು ಎಸ್, ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್. ಈ ರೀತಿ ಸೈಡ್ ಬೈ ಸೈಡು ಒಂದೇ ಟೇಬಲ್ ಮೇಲೆ ಇರ್ತಕ್ಕಂಥ ಡ್ರಿಲ್ಲಿಂಗ್ ಮೆಷಿನ್ಸನ್ನು ನಾವು ಗ್ಯಾಂಗ್ ಡ್ರಿಲ್ಲಿಂಗ್ ಮೆಷಿನ್ಸ್ ಅಂತ ನಾವು ಕರಿತೀವಿ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ ಬಂದು ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಟ್ಯಾಪ್ ಡ್ರಿಲ್ ಸೈಜ್? ಎಲ್ಲ ನೀವು M6, M8, M12, M10 ಈ ಥರ ಟ್ಯಾಪನ್ನು ಹಾಕಿದ್ದೀರಿ, ವರ್ಕನ್ನು ಮಾಡಿದ್ದೀರಿ. ಆಗ ಡ್ರಿಲ್ ಸೈಜನ್ನು ಕಂಡುಹಿಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೆ. ಸೊ 2 ಥರ ಇದೆ. ಒಂದು ಹಾಗೆ ಪ್ರಾಕ್ಟೀಸ್ ಮೆಥಡು, ಅಂದರೆ ಟ್ಯಾಪ್ ಸೈಜ್ನಲ್ಲಿ ಪಿಚ್ಚನ್ನು ಮೈನಸ್ ಮಾಡಿ ಡ್ರಿಲ್ಲನ್ನು ಹಾಕ್ತಿದ್ವಿ. ಉದಾಹರಣೆಗೆ M8 ಕೊಟ್ಟಿದ್ದು 1.5 ಪಿಚ್ ಕೊಟ್ಟಿದ್ರೆ ನಾವೇನು ಮಾಡ್ತೀವಿ? M10 ಕೊಟ್ಟು 1.5 ಪಿಚ್ಚನ್ನು ಕೊಟ್ಟಿದ್ರೆ 8.5 ಡ್ರಿಲ್ ಹಾಕ್ತೀವಿ. M6 ಕೊಟ್ಟು 1 mm ಪಿಚ್ ಕೊಟ್ಟಿದ್ರೆ 5 mm ಡ್ರಿಲ್ಲನ್ನು ಹಾಕ್ತೀವಿ. ಆದರೆ ಕಾರುವಕ್ಕಾಗಿ ನಾವು ಡ್ರಿಲ್ಲನ್ನು ಹಾಕಬೇಕಾದ್ರೆ ಅದಕ್ಕೆ ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಹೇಳಿದೆ? ಟ್ಯಾಪ್ ಡ್ರಿಲ್ ಸೈಜನ್ನು ಕಂಡುಹಿಡಿಬೇಕಾದ್ರೆ ಟ್ಯಾಪ್ ಸೈಜು ಮೈನಸ್ 2 ಇಂಟು ಡೆಪ್ತ್ ಇಂಟು ಪಿಚ್ ಅನ್ನು ಮಾಡಿದ್ರೆ ಏನು ಬರುತ್ತೆ? ನಿಮಗೆ ಟ್ಯಾಪ್ ಡ್ರಿಲ್ ಸೈಜ್ ಬರುತ್ತೆ. ಹಾಗೆ ಸರಿ ಉತ್ತರ ಎ. ಟ್ಯಾಪ್ ಡ್ರಿಲ್ ಸೈಜ್ ಈಕ್ವಲ್ ಟು ಟ್ಯಾಪ್ ಸೈಜ್ ಮೈನಸ್ 2 ಇಂಟು ಡೆಪ್ತ್ ಇಂಟು ಪಿಚ್. ಆಯಿತಾ? ಈಗ ನೆಕ್ಸ್ಟ್ 19ನೇ ಪ್ರಶ್ನೆಗೆ ಬರೋಣ. ಹೌ ಟು ಪ್ರಿವೆಂಟ್ ದ ಟೂಲ್ ರಬ್ಬಿಂಗ್ ಅಗೇನ್ಸ್ಟ್ ದ ವರ್ಕ್ ಸರ್ಫೇಸ್ ಇನ್ ಮೆಟಲ್ ಕಟಿಂಗ್ ಪ್ರೋಸೆಸ್? ನೋಡಿ, ಇಲ್ಲಿ ಯಾವುದೇ ಒಂದು ಮೆಟಲ್ ಕಟಿಂಗ್ ಪ್ರೋಸೆಸ್ನಲ್ಲಿ ಈ ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ಒಂದಿದೆ. ಈ ಕ್ಲಿಯರೆನ್ಸ್ ಆ್ಯಂಗಲು ಕಡಿಮೆ ಇದ್ದಾಗ ಏನಾಗುತ್ತೆ ಮಕ್ಕಳೇ? ಟೂಲ್ ಏನಾಗುತ್ತೆ? ರಬ್ ಆಗೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ನಾವು? ಕ್ಲಿಯರೆನ್ಸ್ ಆ್ಯಂಗಲನ್ನು ಇನ್ಕ್ರೀಸ್ ಮಾಡಬೇಕು. ಇನ್ಕ್ರೀಸ್ ಮಾಡೋದಂದ್ರೆ ಎಷ್ಟಾದರೂ ಮಾಡಿಬಿಡೋದ? ಇಲ್ಲ, ಅದಕ್ಕೆ ಎಷ್ಟು ರೆಕಮೆಂಡ್ ಸ್ಟ್ಯಾಂಡರ್ಡ್ ಕ್ಲಿಯರೆನ್ಸ್ ಆ್ಯಂಗಲ್ ಇರ್ತದೋ ಅಷ್ಟನ್ನು ಮಾಡಿದ್ರೆ ಏನಾಗುತ್ತೆ? ಅದು ವರ್ಕ್ ಸರ್ಫೇಸ್ಗೆ ರಬ್ ಆಗೋದನ್ನು ನಾವು ತಪ್ಪಿಸ್ಬೋದು. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಟು ಇನ್ಕ್ರೀಸ್ ದ ಕ್ಲಿಯರೆನ್ಸ್ ಆ್ಯಂಗಲ್. ಸೊ ನೆಕ್ಸ್ಟ್ 20ನೇ ಪ್ರಶ್ನೆಗೆ ಬಂದ್ಬಿಡೋಣ ಮಕ್ಕಳೇ. 20ನೇ ಪ್ರಶ್ನೆ ಇಲ್ಲಿ ವಾಟ್ ಇಸ್ ದ ಆ್ಯಂಗಲ್ ಆಫ್ ಥರ್ಡ್ ಟ್ಯಾಪ್ ಅಂತ ಇದೆ. ಈಗ ನಿಮಗೆ ಟ್ಯಾಪನ್ನು ಕೊಟ್ಟಿದ್ದಾರೆ. ಈ ಟ್ಯಾಪ್ನಲ್ಲಿ ಈಗಾಗಲೇ ನಾನು ನಿಮಗೆ ಟ್ಯಾಪ್ನಲ್ಲಿ ತೋರಿಸಿದ್ದೀನಿ. ಟ್ಯಾಪ್ನಲ್ಲಿ ಫಸ್ಟ್ ಟ್ಯಾಪು, ಸೆಕೆಂಡ್ ಟ್ಯಾಪು, ಥರ್ಡ್ ಟ್ಯಾಪು, ಈ ಥರ ಸೋ ಮೆನಿ ಟ್ಯಾಪ್ಸ್ ಬಗ್ಗೆ ನಾವು ನೋಡಿದ್ದೀವಿ. ಆ ಟ್ಯಾಪ್ಸ್ಗಳಲ್ಲಿ ಫಸ್ಟ್ ಟ್ಯಾಪ್ ಅಂದರೆ ಅದನ್ನು ಟೇಪರ್ ಟ್ಯಾಪ್ ಅಂತ ಕರಿತೀವಿ. ಸೆಕೆಂಡ್ ಟ್ಯಾಪ್ ಅಂದರೆ ಅದನ್ನು ಸೆಕೆಂಡ್ ಟ್ಯಾಪ್ ಅಥವಾ ಇಂಟರ್ಮೀಡಿಯೇಟ್ ಟ್ಯಾಪ್ ಅಂತ ನಾವು ಕರಿತೀವಿ. ಸೊ ಅದು ಬಿಟ್ಟರೆ ಥರ್ಡ್ ಟ್ಯಾಪ್ ಅಂತ ಕರಿತೀವಿ ನಾವು. ಯಾವುದು? ಥರ್ಡ್ ಟ್ಯಾಪ್ಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ? ಬಾಟಮಿಂಗ್ ಟ್ಯಾಪ್ ಅಂತ ನಾವು ಕರಿತೀವಿ. ಆ ಬಾಟಮಿಂಗ್ ಟ್ಯಾಪ್ ಅಂತ ನಾವು ಕರೆಯುವಾಗ ಬಾಟಮಿಂಗ್ ಟ್ಯಾಪ್ ಅಂತ ನಾವೇನು ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರೇನು? ಫಿನಿಶಿಂಗ್ ಟ್ಯಾಪ್ ಅಂತ. ಈಗ ಈ ಟ್ಯಾಪ್ಸ್ನಲ್ಲಿ ಏನಿದೆ?
ಒಂದೊಂದು ಟ್ಯಾಪ್ದು ಫಸ್ಟ್ ಟ್ಯಾಪ್ದೇ ಬೇರೆ ಆ್ಯಂಗಲ್ ಇರುತ್ತೆ, ಸೆಕೆಂಡ್ ಟ್ಯಾಪ್ದೇ ಬೇರೆ ಆ್ಯಂಗಲ್ ಇರುತ್ತೆ, ಥರ್ಡ್ ಟ್ಯಾಪ್ದೇ ಬೇರೆ ಆ್ಯಂಗಲ್ ಇರುತ್ತೆ. ಸೊ ಅದನ್ನು ನಿಮಗೆ ಪಾಠ ಮಾಡುವಾಗ ತೋರಿಸಿದ್ದೀನಿ. ಫಸ್ಟ್ ಆ್ಯಂಗಲ್ಲು, ಸೆಕೆಂಡು ಎಷ್ಟು ಆ್ಯಂಗಲ್ ಇರುತ್ತೆ, ಸೆಕೆಂಡ್ ಟ್ಯಾಪ್ದು ಎಷ್ಟಿರುತ್ತೆ, ಥರ್ಡ್ ಟ್ಯಾಪ್ದು ಎಷ್ಟಿರುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿ ಇಲ್ಲಿ ಗೊತ್ತಾಗೋದು. ಸೊ ಇಲ್ಲಿ ನಿಮಗೆ 3 ಟ್ಯಾಪ್ದು ಒಂದ್ಸಲ ನಾನು ನಿಮಗೆ ತೋರಿಸೋಣ ಅಂತ ಇದನ್ನು ಓಪನ್ ಮಾಡಿದೆ. ಸೊ ಫಸ್ಟ್ ಟ್ಯಾಪ್ದು ಟೇಪರ್ ಟ್ಯಾಪ್ದು 4 ಡಿಗ್ರಿ, ಸೆಕೆಂಡ್ ಟ್ಯಾಪ್ದು ಇಂಟರ್ಮೀಡಿಯೇಟ್ ಟ್ಯಾಪು 10 ಡಿಗ್ರಿ, ಥರ್ಡ್ ಟ್ಯಾಪ್ ಫೈನಲ್ ಟ್ಯಾಪ್ ಪ್ಲಗ್ ಟ್ಯಾಪ್ ಅಂತ ಕರಿತೀವಿ, ಅದರದ್ದು ಎಷ್ಟು ಡಿಗ್ರಿ ಇದೆ, 20 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ ಸರಿ ಉತ್ತರ ಎಷ್ಟು, 20 ಡಿಗ್ರಿ. ಸೊ ಸರಿ ಉತ್ತರ ಬಂದು ಮಕ್ಕಳೇ 20 ಡಿಗ್ರಿ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಡ್ರಿಲ್ ಬಿಟ್ಟು ಕೊಟ್ಟಿದ್ದಾನೆ ಒಂದು ಪಾರ್ಟನ್ನು. ಈ ಪಾರ್ಟನ್ನು ಎಕ್ಸ್ ಅಂತ ತೋರಿಸಿದ್ದಾನೆ. ಇದನ್ನು ಏನಂತ ಕರಿತೀವಿ, ಲಿಪ್ ಅಂತ ನಾವು ಕರಿತೀವಿ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಲಿಪ್. ಈಗ ನಿಮಗೆ ಮುಂದಿನ 22ನೇ ಪ್ರಶ್ನೆಯಲ್ಲಿ ಒಂದು ವಯಸ್ಸನ್ನು ಕೊಟ್ಟಿದ್ದಾನೆ. ಹೌದಾ, ಈ ವಯಸ್ಸು ನೋಡಲಿಕ್ಕೆ ನಿಮಗೆ ಬೆಂಚ್ ವಯಸ್ಸು ಥರ ಇದೆ, ಆದರೆ ಇದು ಬೆಂಚ್ ವಯಸ್ಸು ಅಲ್ಲ. ಯಾವ ವಯಸ್ಸು, ಎಸ್, ಕ್ವಿಕ್ ರಿಲೀಸಿಂಗ್ ವಯಸ್ಸು ಅಂತ ಕರಿತೀವಿ. ಇಲ್ಲೊಂದು ಲೆವರ್ ಕೊಟ್ಟಿದ್ದಾನೆ ನೋಡಿ, ಹ್ಯಾಂಡಲ್ಲು ಮತ್ತು ಸ್ಪಿಂಡಲ್ ಹತ್ರ. ಸೊ ಇದನ್ನು ನಾವು ಕ್ವಿಕ್ ರಿಲೀಸಿಂಗ್ ವೈಸ್ ಅಂತ ನಾವು ಕರಿತೀವಿ ಮಕ್ಕಳೇ. ಈಗ ಮುಂದೆ ಸೊ 23ನೇ ಪ್ರಶ್ನೆಯಲ್ಲಿ ಎಸ್ ವರ್ನಿಯರ್ ರೈಟ್ ಗೇಜ್ ಇದೆ. ಈ ವರ್ನಿಯರ್ ರೈಟ್ ಗೇಜ್ನಲ್ಲಿ ಈ ಎಕ್ಸ್ನ ಬಾಣದ ಗುರುತನ್ನು ತೋರಿಸಿ ಎಕ್ಸ್ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾನೆ. ಸೊ ಅದೇನದು, ಎಸ್ ಮೈನ್ ಸ್ಕೇಲ್. ಅದೇನಿದು, ಮೈನ್ ಸ್ಕೇಲ್. ಆ ಬೀಮ್ ಮೇಲೆ ಆ ಸ್ಕೇಲ್ಗೆ ತೋರಿಸಿದ್ದಾನೆ, ಅದನ್ನು ನಾವು ಏನಂತ ಕರಿತೀವಿ, ಮೈನ್ ಸ್ಕೇಲ್ ಅಂತ ಕರಿತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ 24ನೇ ಪ್ರಶ್ನೆಗೆ ಬರೋಣ. ವಿಚ್ ಪಾರ್ಟ್ ಇನ್ ಡ್ರಿಲ್ಲಿಂಗ್ ಮೆಷಿನ್ ಇಸ್ ಟು ಅಚೀವ್ ಡಿಫರೆಂಟ್ ಸ್ಪೀಡ್ ಅಂತ ಕೇಳಿದ್ದಾನೆ. ಸೊ ಬೇರೆ ಸ್ಪೀಡ್ಗಳನ್ನು ನಾವು ಯಾವುದರ ಮೂಲಕ ನಾವು ಸೆಟ್ ಮಾಡ್ಬೋದು, ಎಲ್ಲಿ, ಡ್ರಿಲ್ಲಿಂಗ್ ಮೆಷಿನಲ್ಲಿ. ಅದ್ರ ಮೇಲ್ಗಡೆ ಒಂದು ಪುಲ್ಲಿ ಇದೆ ಅಂತ, ಪುಲ್ಲಿ ಅದು ಎಸ್ ಸ್ಟೆಪ್ಡ್ ಕೋನ್ ಪುಲ್ಲಿ ಇದೆಯಲ್ವಾ. ಸೊ ಇಲ್ಲಿದೆ ನೋಡಿ, ಬಿ ಸ್ಟೆಪ್ಡ್ ಪುಲ್ಲಿ. ಎಂಥ ಪುಲ್ಲಿ ಅಂತ ಕರಿತೀವಿ ಅದನ್ನು, ಸ್ಟೆಪ್ಡ್ ಪುಲ್ಲಿ, ಸ್ಟೆಪ್ಡ್ ಪುಲ್ಲಿ. ಸೊ ನೆಕ್ಸ್ಟ್ 25ನೇದಕ್ಕೆ ಬಂದರೆ, ವಾಟ್ ಹ್ಯಾಪನ್ಸ್ ಇಫ್ ದ ವೈಸ್ ಹ್ಯಾಂಡಲ್ ಈಸ್ ಓವರ್ ಟೈಟ್. ನಾನು ಹೇಳಿದ್ದೀನಿ ವೈಸ್ ಹ್ಯಾಂಡಲ್ನ ಓವರ್ ಟೈಟ್ ಮಾಡಬೇಡ್ರಿ, ಓನ್ಲಿ ಹ್ಯಾಂಡ್ ಟೈಟ್ ಮಾಡಬೇಕು. ಸೊ ಓವರ್ ಟೈಟ್ ಮಾಡಿದ್ರೆ ಏನಾಗುತ್ತೆ, ಎಸ್ ಸ್ಪಿಂಡಲ್ ಮುರಿದೋಗುತ್ತೆ, ಸ್ಕ್ರೂ ರಾಡು ಕಟ್ ಆಗೋಗುತ್ತೆ, ಸ್ಪಿಂಡಲ್ ಡ್ಯಾಮೇಜ್. ಸೊ ದಟ್ ಈಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಬರೋಣ. ವಿಚ್ ಕಟಿಂಗ್ ಫ್ಲೂಯಿಡ್ ಈಸ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಕ್ಯಾಸ್ಟ್ ಐರನ್. ಆಗಲೇ ಹೇಳಿದ್ದೀನಿ, ಕ್ಯಾಸ್ಟ್ ಐರನ್ ಸಾಯಿಂಗ್ ಮಾಡುವಾಗಲಿ, ಡ್ರಿಲ್ಲಿಂಗ್ ಮಾಡುವಾಗಲಿ, ಮಿಲ್ಲಿಂಗ್ ಮಾಡುವಾಗಲಿ ಅದಕ್ಕೆ ಏನು ಬೇಡ ಅಂತ ಹೇಳಿದೆ, ಕೂಲೆಂಟ್ ಬೇಡ. ಸಾಲ್ಯುಬಲ್ ಆಯಿಲ್ನ ಕೂಲೆಂಟ್ ಮಾಡ್ಕೋತೀವಲ್ಲ, ವೈಟ್ ಸೊಲ್ಯೂಷನ್ಸ್, ಅದು ಬೇಡ. ಸೊ ಅದಕ್ಕೆ ಬರೀ ಡ್ರೈ ಏರ್ ಸಾಕು. ಬರೀ ಹಾಗೇನೆ ನಾವೇನು ಮಾಡ್ಬೋದು, ಕಟಿಂಗನ್ನು ಮಾಡ್ಬೋದು, ಡ್ರಿಲ್ಲಿಂಗನ್ನು ಮಾಡ್ಬೋದು. ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ರೌಂಡ್ ಜಾಬ್. ನೆಕ್ಸ್ಟ್ ಪ್ರಶ್ನೆ. ಈಗ ರೌಂಡ್ ಜಾಬ್ನಲ್ಲಿ ಉದಾಹರಣೆಗೆ ನೀವು ಜೆನ್ನಿ ಕ್ಯಾಲಿಪರ್ನ ತೆಗೆದುಕೊಂಡು ರೌಂಡ್ ಜಾಬನ್ನು ಸೆಂಟರ್ನ ಐಡೆಂಟಿಫೈ ಮಾಡುವಾಗ 3 ಮೆಥಡ್ ಹೇಳ್ತಾರೆ, ಜೆನ್ನಿ ಕ್ಯಾಲಿಪರ್, ಸರ್ಫೇಸ್ ಗೇಜ್ ಮತ್ತು ಹೈಟ್ ಗೇಜ್. ಸೊ ಹೈಟ್ ಗೇಜಲ್ಲಿ ಮಾಡುವಾಗ ನೀವು ಏನನ್ನ ಯೂಸ್ ಮಾಡಿದ್ರಿ, ವಿ ಬ್ಲ್ಯಾಕನ್ನು ನಾವು ಯೂಸ್ ಮಾಡಿದ್ವಿ. ಸೊ ನಿಮಗೆ ವಿ ಬ್ಲ್ಯಾಕ್ ಇದ್ದರೆ ಅದನ್ನು ಯಾತಕ್ಕೆ ಯೂಸ್ ಮಾಡ್ತೀವಿ, ರೌಂಡ್ ಜಾಬನ್ನು ಪ್ಲೇಸ್ ಮಾಡಲಿಕ್ಕೆ ಇಡ್ತೀವಿ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮತ್ತೆ ಇಲ್ಲಿ ನಿಮಗೆ ಮತ್ತೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಬಂತು. ಈ ಡ್ರಿಲ್ಲಿಂಗ್ ಮಿಷಿನು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ನು. ಇಲ್ಲಿ ಎಕ್ಸ್ ಅಂತ ತೋರಿಸಿದ್ದಾರೆ. ಈ ಪಾರ್ಟ್ನ ಹೆಸರೇನು ಅಂತ ಇದೆ. ಈ ಪಾರ್ಟ್ನ ಹೆಸರೇನು, ಸ್ಪಿಂಡಲ್ ಹೆಡ್ ಅಂತ ಕರಿತೀವಿ. ಸೊ ಈ ಸ್ಪಿಂಡಲ್ ಹೆಡ್ನಲ್ಲೇ ಸ್ಪಿಂಡಲ್ ಇದೆ, ಮೋಟಾರ್ ಇದೆ, ಹ್ಯಾಂಡ್ ವೀಲ್ ಇದೆ, ಗೊತ್ತಾಯ್ತಾ, ಫೀಡ್ ಹ್ಯಾಂಡಲ್ ಇದೆ. ಸೊ ಎಲ್ಲವನ್ನ ಈ ಒಂದು ಸ್ಪಿಂಡಲ್ ಹೆಡ್ನಲ್ಲಿ ಪ್ರೊವೈಡ್ ಮಾಡಿದ್ದಾನೆ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು ಎಲಿಕ್ಸ್ ಆಂಗಲ್ ಇನ್ ಡಿಗ್ರಿ ಆಫ್ ದ ಪಾಸ್ಟ್ ಎಲಿಕ್ಸ್ ಡ್ರಿಲ್. ಸೊ ಪಾಸ್ಟ್ ಎಲಿಕ್ಸ್ ಡ್ರಿಲ್ನಲ್ಲಿ ಎಲಿಕ್ಸ್ ಆ್ಯಂಗಲ್ಲು 55 ಡಿಗ್ರಿ ಇರುತ್ತೆ. ಇದಲ್ಲದಂತೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇರ್ತಾನೆ ಎಕ್ಸಾಮ್ನಲ್ಲಿ, ಎಲಿಕ್ಸ್ ಆ್ಯಂಗಲ್ಲು ಹಾರ್ಡ್ಗೆ ಎಷ್ಟು, ಸಾಫ್ಟ್ಗೆ ಎಷ್ಟು, ನಾರ್ಮಲ್, ಅದನ್ನು ನೋಡ್ಕೊಳ್ಳಿ. ದ ಪರ್ಪಸ್ ಆಫ್ ಎಲಿಕಲ್ ಗ್ರೂವ್ಸ್ ಇನ್ ಎ ಟ್ವಿಸ್ಟ್ ಡ್ರಿಲ್. ಈ ಟ್ವಿಸ್ಟ್ ಡ್ರಿಲ್ನಲ್ಲಿ ಹಿಂಗೆ ಸುರುಳಿ ಆಕಾರದಲ್ಲಿ ಗ್ರೂ ಇದೆಯಲ್ಲ, ಅದು ಯಾತಕ್ಕೆ, ಎಸ್ ಕಟ್ಟಾದಂಥ ಚಿಪ್ಸು ಹೊರಗಡೆ ಬರಲಿಕ್ಕೆ ಮತ್ತು ಅದರ ಮೂಲಕ ಕಟಿಂಗ್ ಫ್ಲೂಯಿಡ್ ಎಂಟರ್ ಆಗಲಿಕ್ಕೆ.
So the correct answer is A, to provide space for chip removal. So A is the correct answer. ಮುಂದಿನ ಪ್ರಶ್ನೆಗೆ ಬರೋಣ. ಸೊ ಇಲ್ಲಿ ಆಕ್ಸಾ ಬ್ಲೇಡ್ದು ಕೊಟ್ಟು ಚಿತ್ರವನ್ನ ಅದ್ರದ್ದು ಒಂದು ಎಕ್ಸ್ ಅಂತ ತೋರಿಸಿದ್ದಾನೆ. ಏನಿದು? ಈ ಒಂದು ಹಲ್ಲಿನ ತುದಿಯಿಂದ ಈ ಹಲ್ಲಿನ ತುದಿಗೆ ಏನಂತ ಕರಿತೀವಿ? ಪಿಚ್ ಆಫ್ ದ ಬ್ಲೇಡ್ ಅಂತ ಕರಿತೀವಿ. ಅಲ್ಲಿಗೆ ಸರಿಯಾದ ಉತ್ತರ ಬಂದು ಸಿ, ಪಿಚ್ ಆಫ್ ದಿ ಬ್ಲೇಡ್. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಇಲ್ಲಿ ಸೆಲೆಕ್ಟ್ ದ ಸ್ಪಿಂಡಲ್ ಸ್ಪೀಡ್, HSS ಡ್ರಿಲ್ ಡಯಾಮೀಟರ್ 24, ಕಟಿಂಗ್ ಸ್ಪೀಡ್ 30 ಟು ಡ್ರಿಲ್ ಮೈಲ್ಡ್ ಸ್ಟೀಲ್ ವಿತ್ HSS ಅಂತ ಕೇಳಿದಾನೆ. ಈಗ ಇದಕ್ಕೆ ನೀವು ಫಾರ್ಮುಲಾ ಹಾಕೋಬೇಕು. ಇಲ್ಲಿ ಹಿಂದೆ ಕಟಿಂಗ್ ಸ್ಪೀಡ್ ಒಂದು ಫಾರ್ಮುಲಾ ಕೇಳಿದ್ನಲ್ಲ, ಅದನ್ನು ಹಾಕೊಂಡಾದ್ರೂ ಮಾಡ್ಬೋದು, ಅಥವಾ ನೇರವಾಗಿ ನಾನು ನಿಮಗೆ ಲೆಕ್ಕ ಮಾಡಿಸಿದ್ದೀನಿ. ಎನ್ ಅಂದರೆ ಸ್ಪೀಡ್ ಈಸ್ ಈಕ್ವಲ್ ಟು 1000 ಇಂಟು ಕಟಿಂಗ್ ಸ್ಪೀಡ್ ಡಿವೈಡೆಡ್ ಬೈ 5D. ಸೊ ಅದನ್ನು ಹಾಕೊಂಡು ಮಾಡಿದ್ರೆ ನಿಮಗೆ ಆನ್ಸರ್ ವಿಲ್ ಗೆಟ್ 398 RPM ಬರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಸೊ ಡ್ರಿಲ್ಸ್ ಆರ್ ಯೂಶುವಲಿ ಮೇಡಪ್ ಆಫ್, ನೋಡಿ ಡ್ರಿಲ್ಸ್ ಅಂದರೆ ಕಟಿಂಗ್ ಟೂಲ್. ಕಟಿಂಗ್ ಟೂಲ್ ಅಂದೇಟಿಗೆ ಅದನ್ನು ಯಾವುದ್ರಲ್ಲಿ ಮಾಡಿರ್ತಾರೆ? ಎರಡೇ ಅದರಲ್ಲಿ, ಐ ಕಾರ್ಬನ್ ಸ್ಟೀಲ್, ಐ ಸ್ಪೀಡ್ ಸ್ಟೀಲ್. ಈಗ ನೀವು ಕಲ್ತ್ಕೊಂಡಿರೋದು ಫೈಲು, ಚಿಸಲ್ಲು, ಆಕ್ಸಾ, ಡ್ರಿಲ್ ಬಿಟ್ಸ್, ಹೌದಲ್ವಾ? ಸೊ ಡ್ರಿಲ್ ಅಂದೇಟಿಗೆ ಇಲ್ಲಿ ಯಾವುದಿದೆ? ಹೈ ಸ್ಪೀಡ್ ಸ್ಟೀಲ್, HSS ಅಂತ ಏನಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನಿಮ್ಮ ಫೈಲೆಲ್ಲ ಐ ಕಾರ್ಬನ್ ಸ್ಟೀಲಲ್ಲಿ ಮಾಡಿರ್ತಾರೆ, ಚಿಸಲೆಲ್ಲ ಐ ಕಾರ್ಬನ್ ಸ್ಟೀಲ್ ಮಾಡಿರ್ತಾರೆ. ಅದೇ ಥರ ಡ್ರಿಲ್ಲನ್ನು HSS ಜನರಲ್ ಆಗಿ ಮಾಡ್ತಾರೆ. ವಿಚ್ ಇಸ್ ದ ವರ್ಟಿಕಲ್ ಡಿಸ್ಟೆನ್ಸ್ ಫ್ರಮ್ ದ ಕ್ರೆಸ್ಟ್ ಟು ದ ರೂಟ್? ಕ್ರೆಸ್ಟ್ ಅಂದರೆ ತುದಿ, ರೂಟ್ ಅಂದರೆ ಬಾಟಮ್. ಇವೆರಡರ ವರ್ಟಿಕಲ್ ಡಿಸ್ಟೆನ್ಸನ್ನು ನಾವು ಡೆಪ್ತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಪ್ತ್ ಅಂತ ಕರಿತೀವಿ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಟೈಪ್ ಆಫ್ ರೀಮರ್. ಇಲ್ಲಿರ್ತಕ್ಕಂಥ ರೀಮರ್ ಅನ್ನ ನೋಡದೆ ಕೇಳ್ಬೋದು. ದಿಸ್ ಇಸ್ ಎ ಹ್ಯಾಂಡ್ ರೀಮರ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. 36ನೇ ಪ್ರಶ್ನೆಗೆ ಬರ್ತೀನಿ. ವಿಚ್ ಗೇಜ್ ಇಸ್ ಯೂಸ್ಡ್ ಟು ಚೆಕ್ ದ ಇಂಟರ್ನಲ್ ಥ್ರೆಡ್ ಆಫ್ ದಿ ಕಾಂಪೊನೆಂಟ್? ನೋಡಿ, ಈ ಥ್ರೆಡ್ಡನ್ನು ಮಾಡುವಾಗ ಈಗ ಆಲ್ರೆಡಿ ನೀವು ಬೋಲ್ಟ್ ಮತ್ತು ನಟ್ ಮಾಡಿದ್ದೀರಿ, ಸ್ಟಡ್ ಮಾಡಿದ್ದೀರಿ. ಸೊ ಥ್ರೆಡ್ಗೆ ಮ್ಯಾಚ್ ಮಾಡಿದ್ದೀರಿ. ಆದರೆ ನನ್ನ ಥ್ರೆಡ್ಡನ್ನು ಚೆಕ್ ಮಾಡಲಿಕ್ಕೆ ಒಂದು ಗೇಜ್ ಇದೆ ಅಂತ ನಾನು ಇಮೇಜ್ ತೋರಿಸ್ತೇನೆ. ಇಂಟರ್ನಲ್ ಥ್ರೆಡ್ಗೆ ಬೇರೆ, ಎಕ್ಸ್ಟರ್ನಲ್ ಥ್ರೆಡ್ಗೆ ಬೇರೆ. ಇಲ್ಲಿ ಇಂಟರ್ನಲ್ ಥ್ರೆಡ್ ಕೇಳಿದೆ. ಸೊ ಥ್ರೆಡ್ ಪ್ಲಗ್ ಗೇಜ್ ಅಂತ ಒಂದು ಸಿಗುತ್ತೆ. ಆ ಥ್ರೆಡ್ ಪ್ಲಗ್ ಗೇಜಲ್ಲಿ ಗೋ ಮತ್ತು ನೋ ಗೋ ಎಂಡ್ ಅಂತ ಇರುತ್ತೆ. ಸೊ ಆ ಥ್ರೆಡ್ ಪ್ಲಗ್ ಗೇಜಲ್ಲಿ ನಾವು ಇಂಟರ್ನಲ್ ಥ್ರೆಡನ್ನು ಚೆಕ್ ಮಾಡ್ತೀವಿ. ಥ್ರೆಡ್ ರಿಂಗ್ ಅಂದರೆ ಮೇಲ್ಗಡೆದು, ಎಕ್ಸ್ಟರ್ನಲ್ ಥ್ರೆಡನ್ನು ಚೆಕ್ ಮಾಡ್ತೀವಿ. ಇಲ್ಲಿ ಇಂಟರ್ನಲ್ ಥ್ರೆಡ್ಗೆ ಕೇಳಿದ್ರಿಂದ ಇದಕ್ಕೆ ಥ್ರೆಡ್ ಪ್ಲಗ್ ಗೇಜ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ವಿ ಕಮ್ ಟು ದಿ 37th ಕ್ವಶನ್. What is the countersink angle of chamfering in the end of the drilled hole for threading ಅಂತ? ಈಗ ನೀವು ಟ್ಯಾಪಿಂಗ್ ಮಾಡಿದ್ರಿ, ಡ್ರಿಲ್ ಮಾಡಿದಾಗ ಸ್ವಲ್ಪ ಕೌಂಟರ್ ಸಿಂಕ್ ಮಾಡಿ ಅಂತ ಹೇಳಿದೆ. ಅದು ಹ್ಯಾಂಗಲ್ ಎಷ್ಟಿರ್ತದೆ ಅಂತ ಹೇಳಿದ್ದೆ? ಎಸ್, 120 ಡಿಗ್ರಿ ಇರುತ್ತೆ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. 120 ಡಿಗ್ರಿ ಇದು ನೀವು ಟ್ಯಾಪಿಂಗ್ ಮಾಡುವಾಗ ಆ ಹೋಲ್ನ ಆ್ಯಂಗಲ್. ಈಗ ಇದು ವರ್ನಿಯರ್ ಕ್ಯಾಲಿಪರ್ ಬತ್ತು ಇಲ್ಲಿ ಚಿತ್ರ. ಇದರಲ್ಲಿ ಆ ವರ್ನಿಯರ್ ಸ್ಕೇಲ್ ಇದೆಯಲ್ಲ, ಅಲ್ಲಿಗೆ ಆರೋ ಮಾರ್ಕ್ ಆಗಿ ತೋರಿಸಿದ್ದಾನೆ. ಅದು ಏನು ಅಂದರೆ ದಟ್ ಈಸ್ ಬಿ, ವರ್ನಿಯರ್ ಸ್ಕೇಲ್. ಸೊ ಎಕ್ಸ್ ಅಂದರೆ ದಟ್ ಈಸ್ ವರ್ನಿಯರ್ ಸ್ಕೇಲ್. ಇಲ್ಲಿದೆ ಇದು ಫಿಕ್ಸೆಡ್ ಜಾ, ಮೂವಲ್ ಜಾ, ಇಂಟರ್ನಿಪ್ಸ್, ಥಂಬ್ ಲಿವರ್, ಡೆಪ್ತ್ ಬಾರ್, ಮೈನ್ ಸ್ಕೇಲ್, ವರ್ನಿಯರ್ ಸ್ಕೇಲ್. ಇಲ್ಲಿ ಕೊಟ್ಟಿರೋದು ಯಾವುದು? ವರ್ನಿಯರ್ ಸ್ಕೇಲ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 39ನೇದು. ವಿಚ್ ಪಾರ್ಟ್ ಆಫ್ ದ ವರ್ನಿಯರ್ ಕ್ಯಾಲಿಪರ್ ಇಸ್ ಯೂಸ್ಡ್ ಟು ಸೆಟ್ ದ ವರ್ನಿಯರ್ ಸೈಡ್ ಇನ್ ಎನಿ ಪೊಸಿಷನ್ ಆನ್ ದ ಬೀಮ್? ಈ ಬೀಮ್ ಮೇಲೆ ಈ ವರ್ನಿಯರ್ ಸ್ಲೈಡನ್ನು ಎಲ್ಲಂದ್ರಲ್ಲಿ ಸಿಕ್ಕಿ ಯಾವುದ್ರ ಮೂಲಕ ನೀವು ತಳ್ತೀರಿ, ಈ ತಂಬಿದೆಯಲ್ಲ, ಈ ತಂಬಲ್ಲಿ ತಗ್ತ, ಅದಕ್ಕೆ ಥಂಬ್ ಲೆವರ್ ಅಂತ ಕರಿತೀವಿ. ಸೊ ಬೈ ದ ಹೆಲ್ಪ್ ಆಫ್ ಥಂಬ್ ಲೆವರ್. ಸೊ ವಿಚ್ ಈಸ್ ಕರೆಕ್ಟ್? ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಪ್ರಶ್ನೆ. ದ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್ ಈಸ್ ಹೀಪ್. ನೋಡಿ, ಇದು ಇಂಪಾರ್ಟೆಂಟ್. ಬರೀ ವರ್ನಿಯರ್ ಕ್ಯಾಲಿಪರ್ ಅಂತ ಕೊಟ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಈ ರೀತಿ ಕೊಟ್ಟಾಗ ಸರಿಯಾದ ಉತ್ತರವನ್ನು ಮಾಡಬೇಕು. ಒಂದು 9 ಡಿವಿಷನ್ ತಗೊಂಡು 10 ಮಾಡಿರ್ತಾನೆ, ಒಂದರಲ್ಲಿ 19 ತಗೊಂಡು 20 ಕಟ್ ಮಾಡಿರ್ತಾನೆ, ಇನ್ನೊಂದರಲ್ಲಿ 49 ತಗೊಂಡು 50 ಕಟ್ ಮಾಡಿರ್ತಾನೆ. ಅದರಲ್ಲಿ ಎಷ್ಟು ಅಂತ ಕೇಳ್ತಾ ಇರೋದು. ಸೊ ದ ಲೀಸ್ಟ್ ಕೌಂಟ್ ಆಫ್ ದಿಸ್ ವರ್ನಿಯರ್ ಸ್ಕೇಲ್ 49 MSD are taken and it is divided into 50 equal parts, that is 0.02 mm. So 0.02 mm is the correct answer. B is the correct answer. ಇಲ್ಲಿವರೆಗೆ 3ನೇ ಟೆಸ್ಟನ್ನು ರಿವಿಷನ್ ಮಾಡಿದ್ದೀನಿ. ಸೊ ಈ
ಟೆಸ್ಟನ್ನು ನೀವು ಅಸೈನ್ಮೆಂಟ್ ಬುಕ್ನಲ್ಲಿ ವಿತ್ ಕ್ವಶನ್ಸ್ ವಿತ್ ಆನ್ಸರನ್ನು ಬರೆದು ನಾಳೆ. ಓಕೆ, ಸೊ ಎಲ್ಲ ಅಭ್ಯಾಸ ಮಾಡಬೇಕು. ಇಲ್ಲ ಅಂತಂದರೆ ಪರೀಕ್ಷೆಯಲ್ಲಿ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಅಲ್ಲಿಗೆ 3rd ಪೇಪರ್ ರಿವಿಷನ್ ಆಯಿತು. ಈಗ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ.